ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಭಾಳ ಭರವಸೆದಾಯಕವಾಗಿರುವಂಥ ಒಂದು ನೀತಿ, ಒಂದು ಕಾನೂನು. ಈ ಕಾನೂನು ನಾವು ಇಡೀ ದೇಶದಲ್ಲಿ ಎದುರು ನೋಡ್ತಾ ಇದ್ದೀವಿ. ಯಾವಾಗ ನೋಡ್ರೂ ಚುನಾವಣೆ, ಯಾವಾಗ ಬೇಕಾದ್ರೂ ಚುನಾವಣೆ ನಡೀತಾನೇ ಇರುತ್ತೆ. ಹಾಗಾಗಿ ಇವಕ್ಕೆಲ್ಲ ಇತಿಶ್ರೀ ಹೇಳಬೇಕು, ಪ್ರಗತಿಯನ್ನು ಕಾಣಬೇಕು, ಸುಧಾರಣೆಯನ್ನು ಕಾಣಬೇಕು. ಹೆಚ್ಚಿನ ಸಮಯ ಆಡಳಿತಕ್ಕೆ ಕೊಡೋದು ಬದಲು, ಅಭಿವೃದ್ಧಿಗೆ ಕೊಡೋದು ಬದಲು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿರುವಂಥದ್ದಾಗುತ್ತೆ. ಉದ್ದೇಶ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನಡೆಯೋದು ಜನರ ಆಶಾ ಭಾವನೆಗಳಿಗೆ, ಅವರ ಒಂದು ಸಬಲೀಕರಣಕ್ಕೆ, ಅವ್ರಿಗೆ ಉತ್ತಮವಾದಂಥ ಬದುಕನ್ನು ಕೊಡಲಿಕ್ಕೆ, ಗುಣಮಟ್ಟದ ಜೀವನವನ್ನು ಕಾಣಲಿಕ್ಕೆ ಅವ್ರೇನು ಬಯಸ್ತಾ ಇದ್ದಾರೋ ಆ ಬಯಕೆಯನ್ನು, ಅವ್ರ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಈ ಚುನಾವಣೆಗಳು, ಪ್ರಜಾಪ್ರಭುತ್ವಗಳು ಪೂರಕವಾಗಿರಬೇಕು. ಇದು ನೋಡ್ರಿ ಒಂದು ಭಾರವಾಗಿದೆ. ಈ ಭಾರ ಆಗುವಂಥದ್ದು ಆಗಬಾರ್ದು. ಇದನ್ನು ಮನದಲ್ಲಿಟ್ಕೊಂಡು, ಗಮನದಲ್ಲಿಟ್ಕೊಂಡು ಇದು ಒಂದು ದೊಡ್ಡ ಸುಧಾರಣೆ ಈ ದೇಶದಲ್ಲಿ ಕಾಣುವಂಥದ್ದಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಈ ನಿಲುವು ಅಥವಾ ಈ ಕ್ಯಾಬಿನೆಟ್ನಲ್ಲಿ ಏನು ಇವತ್ತು ಅನುಮೋದನೆಯನ್ನು ಕೊಟ್ಟು ಏನು ಸಂಸತ್ತಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಧನ್ಯವಾದಗಳು ಮತ್ತು ಶುಭಾಶಯಗಳು.